ತುಂಬಾ ಉಪಕಾರ ಆಯ್ತು. ಏನ್ ಗೊತ್ತಾ ಸುಭಾಷ್, ಹಸುವಾದಾಗ ವಿವೇಕದ ಎರಡೂ ಕಣ್ಣುಗಳು ಮುಚ್ಕೊಂಡ್ಬಿಡುತ್ತೆ. ಆ ದೇವ್ ನಿನಗೆ ಒಳ್ಳೇದ್ ಮಾಡ್ಲಪ್ಪ. ಬನ್ನಿ, ನಾವಿನ್ನು ಮುಂದೆ ಹೋಗೋಣ. ಜತಿನಣ್ಣ, ನೀವಿಲ್ಲಿ? ಓ, ಸುಂಟ್ರಗಳಿಂದ ಹೋಗೋಕ್ಕಾಗ್ಲಿಲ್ವಾ? ಎಲ್ಲದಕ್ಕಿಂತ ಮೊದಲು ಬರೋದು ಮನುಷ್ಯ ಧರ್ಮ. ಇವರನ್ನ ಈ ಸ್ಥಿತಿಲಿ ಬಿಟ್ಟು ಹೇಗೆ ಹೋಗೋದು? ನಾನು ಹಾಗೆಲ್ಲ ಮಾಡೋದಕ್ಕಾಗಲ್ಲ. ದೇಶದ ಜನರು ಸುರಕ್ಷಿತವಾಗಿಲ್ಲದೆ ಇರುವಾಗ ಜಗಳ ಗಲಾಟೆ ಮಾಡಿ ಏನ್ ಪ್ರಯೋಜನ? ಸರಿ ಸರಿ, ನಮ್ ಜೋಳಿಗೆ ಈಗ ತುಂಬ ಹೋಗಿದೆ. ಇಷ್ಟೊಂದು ಭಾರ ಹೊತ್ಕೊಂಡು ಮುಂದೆ ಹೋಗೋದಕ್ಕಾಗಲ್ಲ. ಬನ್ನಿ ಬನ್ನಿ, ವಾಪಸ್ ಹೋಗೋಣ. ಮಾಧವ್ ಮೇಷ್ಟ್ರೆ, ನಾವೀಗ ವಾಪಸ್ ಹೋದ್ರೆ ಇದೆಲ್ಲ ಇಲ್ಲೇ ಮುಗ್ದೋಗುತ್ತೆ. ನಾವೀಗ ನೋಡ್ತಾ ಇದೀವಲ್ಲ, ತುಂಬಾ ಜನ ಊಟ ಮಾಡದೆ ಕಷ್ಟದಲ್ಲಿದ್ದಾರೆ. ಅವ್ರೆಲ್ರಿಗೂ ಕೊಡೋಕೆ ಇದು ಸಾಕಾಗೋದಿಲ್ಲ. ನಾವು ಅವ್ರನ್ನ ಹೇಗೆ ಉಳಿಸ್ಕೊಳ್ಳೋದು ಮಾಧವ್ ಮೇಷ್ಟ್ರೆ? ಜಿತಿನಣ್ಣ, ನಮ್ಮ ಹತ್ರ ಏನೇನಿತ್ತು ಅದೆಲ್ಲ ಮುಗೀತು. ಇವರೇ ಈಗ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಗೆ ಇವರಿಂದ ಏನು ಸಹಾಯ ಸಿಗಲ್ಲ ಅಂತ ಅನಿಸ್ತಾ ಇದೆ. ಮಾಧವ್ ಮೇಷ್ಟ್ರೆ, ನಮ್ ದೇಶದಲ್ಲಿ ಎಲ್ರಿಗೂ ಸಾಕಾಗಷ್ಟು ಆಹಾರ ಇಲ್ವಾ? ಮತ್ಯಾಕ್ ನಾವ್ ಹೇಳ್ತೀವಿ ನಮ್ ದೇಶ ಧನಧಾನ್ಯದಿಂದ ತುಂಬಿದೆ ಅಂತ? ಯಾರ ಹತ್ರ ಏನೂ ಇಲ್ವೋ ಅಂಥವ್ರು 2 ಮುಷ್ಟಿ ಅಕ್ಕಿ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ. ಯಾರ ಹತ್ರ ಎಲ್ಲ ಇದೆಯೋ ಅವ್ರು ತಮ್ಮ ಗೋಡೌನ್ಗೆ ಬೀಗ ಹಾಕೊಂಡು ಕೂತಿದ್ದಾರೆ. ಇವತ್ತು ರಾತ್ರಿನೇ ನಾವೆಲ್ಲರೂ ಸೇರಿ ಬ್ರಿಟಿಷರು ಬಚ್ಚಿಟ್ರು ಅಂತ ಅಕ್ಕಿ ಗೋಡನ್ನ ಲೂಟಿ ಮಾಡೋಣ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಅಕ್ಕಿ ಇರುವಾಗ ಒಬ್ಬ ದೇಶವಾಸಿನೂ ಉಪವಾಸದಿಂದ ಸಾಯಬಾರ್ದು. ಇಷ್ಟೊತ್ತಾದ್ರೂ ಯಾಕೆ ಸುಬಿ ಇನ್ನೂ ಮನೆಗೆ ಬಂದಿಲ್ಲ? ಅವನು ಅವ್ರ ಜೊತೆ ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು? ಪ್ರಭಾ, ಸೊಂಟ್ರಗಾಳಿ ನಿಂತು ತುಂಬಾನೇ ಹೊತ್ತಾಯ್ತು. ಮತ್ತು ಸುಭಾಷ್ ಏನು ಒಬ್ಬನೇ ಹೋಗಿಲ್ವಲ್ಲ, ಅವನ ಜೊತೆ ಅವನ ಸ್ನೇಹಿತರು ಕೂಡ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವ್ರ ಸ್ಕೂಲ್ ಹೆಡ್ ಮಾಸ್ಟರು ಬೇನಿ ಮಾಧವ್ ಕೂಡ ಅವ್ರ ಜೊತೆ ಇದ್ದಾರೆ. ಇಷ್ಟು ಭಯ ಪಡೋ ಅಗತ್ಯ ಇಲ್ಲ ಪ್ರಭಾ. ಅಪ್ಪ ಜಾನಕಿ, ಸುಭಾಷ್ ಚಿಕ್ಕ ಹುಡುಗ, ಅವನ್ಗೆ ಯಾಕಿದೆಲ್ಲ ಬೇಕು? ನೀನ್ ಅವನ್ನ ನೋಡಿನೂ ಮನೆಗೆ ಕರ್ಕೊಂಬರ್ಲಿಲ್ಲ. ನಂಗೆ ಅದೇ ಅರ್ಥ ಆಗ್ತಾ ಇಲ್ಲ. ಅತ್ತೆ, ಸುಭಾಷ್ ಏನಾದ್ರೂ ತಪ್ಪು ಕೆಲಸ ಮಾಡ್ತಿದ್ರೆ ಖಂಡಿತವಾಗ್ಲೂ ನಾನು ಅವನನ್ನ ನನ್ನ ಜೊತೆನೆ ಕರ್ಕೊಂಡು ಬರ್ತಾ ಇದ್ದೆ. ಆದ್ರೆ ಸುಂಟ್ರಗಾಳಲ್ಲಿ ಮನೆ ಮಠ ಕಳ್ಕೊಂಡಿರೋ ಬಡವರಿಗೋಸ್ಕರ ಸುಭಾಷ್ ದಾನ ಎತ್ತೋ ಕೆಲಸ ಮಾಡ್ತಾ ಇದ್ದಾನೆ. ಕಷ್ಟದಲ್ಲಿರೋಗೆ ಸಹಾಯ ಮಾಡೋದು ತಪ್ಪು ಕೆಲಸ ಅಲ್ವಲ್ಲ. ಹೊರಗಡೆ ಏನೋ ಸತ್ ಕೇಳಿಸ್ತಿದ್ಯಲ್ಲ, ಹೊರಗಡೆ ಏನ್ ನಡೀತಿರ್ಬಹುದು?
ಸ್ವದೇಶಿಗಳ ಕೆಲಸ ಇರಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ಇದ್ದಕ್ಕಿದ್ದಾಗ ಹೀಗೆ ಒಂದೇ ಮಾತ್ರ ಧ್ವನಿಯಾಗಿ ಕೇಳಿಸುತ್ತೆ. ಯಾರೋ ಓಡೋಗಿದ್ ಸತ್ ಕೇಳಿಸ್ತು. ಹೊರಗಡೆ ಏನೋ ಗಲಾಟೆ ಆಗ್ತಿದೆ. ಪೊಲೀಸ್ ಬಂದಿರ್ಬೇಕು ಅನ್ಸುತ್ತೆ. ಆಯ್ತಾ, ಈಗ ನಿಮ್ಗೆಲ್ಲ ಸಮಾಧಾನ ಆಯ್ತಲ್ಲ? ಇಷ್ಟು ಜೋರಾಗಿ ಗಾಳಿ ಬರ್ತಿರ್ಬೇಕಾದ್ರೆ ನನ್ ಮಗ ಹೇಗ್ ಮನೆಗ್ ಬರ್ತಾನೆ? ಎಲ್ಲಿ ಗೋಲಿ ಬಾರ್ ಆಗುತ್ತೋ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಮತ್ತೊಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ ನಮಗ್ ನಾವೇ ತೊಂದರೆ ಮಾಡ್ಕೊಳ್ಳೋದು ಅದ್ಯಾವ ಒಳ್ಳೆ ವಿಷಯ ಹೇಳಿ ನೀವೇ? ಅಪ್ಪ ಜಾನಕಿ, ಸುಭಾಷ್ ಮನೆಗ್ ಬಂದ್ ಕೂಡ್ಲೆ ಚೆನ್ನಾಗ್ ಬುದ್ಧಿ ಹೇಳು. ಅವನ್ ಹೀಗೆ ಯಾರಿಗೋ ಸಹಾಯ ಮಾಡೋದಕ್ಕೆ ಮನೆಯಿಂದ ಆಚೆ ಹೋಗೋದು ಒಳ್ಳೇದಲ್ಲ. ಅವನೀಗ ಮನೆಗ್ ಬರ್ಬೇಕು ಅಂತ ಅನ್ಕೊಂಡ್ರು ಈ ಗಲಾಟೆ ಮಧ್ಯೆ ಬರೋಕ್ಕಾಗಲ್ಲ. ಅಮ್ಮ ನೀನೇನ್ ಚಿಂತೆ ಮಾಡ್ಬೇಡ. ಏನಾಗ್ತಿದೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾ, ಹೋಗ್ಬಾ. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗು. ಅಲ್ಲೇನಾದ್ರೂ ಗಲಾಟೆ ಇತ್ತು ಅಂದ್ರೆ ಹುಷಾರಾಗಿರು. ಇಲ್ಲಿ ಕೇಳು, ಒಂದ್ ವೇಳೆ ಸುಭಿ ಮನೆಗ್ ಬರೋದಿಲ್ಲ ಅಂತಂದ್ರೆ ಅವ್ನ್ ಮಾತ್ ಕೇಳೋದಕ್ ಹೋಗ್ಬೇಡ. ಅವನ್ನ ಅಲ್ಲೇ ಬಿಟ್ಟು ಮನೆಗ್ ವಾಪಸ್ ಬರ್ಬೇಡ. ಸರಿ ಅಮ್ಮ. ಪ್ರಭಾ, ನೀನ್ ಒಳಗ್ ಹೋಗು. ಸುಭಾಷ್ ಮನೆಗ್ ಬರ್ತಾನೆ. ಸುಭಾಷ್ ಏನ್ ತಪ್ಪು ಮಾಡಿದ್ದ? ನೀವೇನಾದ್ರೂ ಸಹಾಯ ಮಾಡ್ಬೇಕು ಅಂತಿದ್ದಿದ್ರೆ ನಿಮ್ ಕೈಲಾದ ಸಹಾಯನ ನೀವ್ ನೇರವಾಗಿ ಮಾಡ್ಬೋದಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ಬೀದಿ ಅಲಿಬೇಕಾಗಿತ್ತ? ಅವನೀಗ ಮನೆಗೆ ಹೇಗ್ ಬರ್ತಾನೆ ಹೇಳಿ? ಶರತ್ ಕೂಡ ಇವತ್ತೇ ವಾಪಸ್ ಬರ್ತಿದ್ದಾನೆ. ಅವರಿಬ್ರು ಹೇಗ್ ವಾಪಸ್ ಬರ್ತಾರೋ ಏನು ಗೊತ್ತಿಲ್ಲ. ಅಣ್ಣ, ಒಂದ್ ನಿಮಿಷ ನಿಲ್ಲಿಸ್ತೀರಾ? ನಾನು ಇಲ್ಲಿ ಇಳ್ಕೋಬಹುದಾ? ಅದಕ್ಕೆ ಅನುಮತಿ ಆಗ್ಬೇಕು. ಅಲ್ಲ, ನಾವಿವ್ರಿಗೇನು ಸಹಾಯ ಮಾಡೋಕ್ಕಾಗಲ್ವಾ? ಇಲ್ಲ ವಿಭಾ, ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಅದು. ಜೊತೆಗೆ ನಿಲ್ಲೋದು, ಆದಷ್ಟು ಸಹಕಾರ ಕೊಡೋದು. ಮೊದಲು ಮನೆಗೆ ಹೋಗೋಣ. ಅಲ್ಲೇನಾಗ್ತಿದೆ ಅಂತ ಹೋಗಿ ನೋಡೋಣ. ನೀನಿನ್ ಮನೆಗೆ ಬಿಟ್ಟು ನಾನು ವಾಪಸ್ ಬರ್ತೀನಿ. ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ನಾನು ಇವ್ರನ್ನ ನೋಡ್ತಾ ನಿಂತ್ರೆ ಯಾವ ಸಹಾಯ ಮಾಡ್ದಾಗೂ ಆಗಲ್ಲ. ನನ್ನನ್ನ ಮೊದಲು ಮನೆಗೆ ಬಿಟ್ಟು ನೀವೆಲ್ಲಿಗೆ ಬನ್ನಿ. ನಡೀರಿ. ವಿಭಾ, ನೀನು ನೋಡ್ತಾ ಇದ್ದಷ್ಟು, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಷ್ಟು ನಿನ್ನ ಬಗ್ಗೆ ಗೌರವ ಜಾಸ್ತಿನೇ ಆಗ್ತಾ ಇದೆ. ನಾನು ಏನ್ ಅನ್ಕೊಂಡಿದ್ದೀನೋ ನೀನು ಹಾಗೇ ಇದೆಯಾ. ಮನುಷ್ಯರಿಗೆ ಸಹಾಯ ಮಾಡೋ ಯೋಚನೆ ಎಲ್ರಿಗೂ ಬರೋದಿಲ್ಲ ವಿಭಾ. ಹೋಗೋಣ. ಹಾ, ಹೋಗೋಣ. ಆಹಾ, ನಿಂತ್ಕೊಳ್ಳಿ. ಇಷ್ಟೊಂದು ಭಾರವಾದ ಜೋಳಿಗೆನ ಅವಾಗ್ಲಿಂದ ಹೊತ್ಕೊಂಡಿದ್ದೀರಾ ನೀವೆಲ್ಲ. ಈಗ ನನಗ್ ಕೊಡಿ, ನಾನ್ ತಗೋತೀನಿ ಇದನ್ನ. ಬೇಡ ಮೇಷ್ಟ್ರೆ, ಪರವಾಗಿಲ್ಲ. ನಾವೆಲ್ಲ ಸೇರ್ಕೊಂಡು ಹಿಡ್ಕೊಂಡಿದೀವಿ. ಯಾರಿಗೂ ಏನು ಕಷ್ಟ ಆಗ್ತಿಲ್ಲ. ನಮ್ ಸುಬಿ ಇಲ್ಲೇ. ಏನಿದು? ಸುಭಿ ಇಲ್ಲಿದನ? ಬಾ. ಮೇಷ್ಟ್ರೆ, ನೀವಿಲ್ಲಿ? ಸುಭಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಶರತಣ್ಣ, ನೀವ್ ವಾಪಸ್ ಬಂದ್ರಾ? ನಾವೆಲ್ಲರೂ ಸೇರ್ಕೊಂಡು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಇದೀವಿ. ಬಿರುಗಾಳಿಯಿಂದ ನಷ್ಟ ಆದವ್ರಿಗೆ ಅಕ್ಕಿ ಕೊಡ್ತಾ ಇದೀವಿ. ಆದ್ರೆ ಸುಬಿ, ಇಷ್ಟೆಲ್ಲ ದೊಡ್ಡ ಜೋಳಿಗೆ ಹೊತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀವೆಲ್ಲ ಒಂದ್ ಕಡೆ ಕೂತು ಎಲ್ರಿಗೂ ಸಮವಾಗಿ ಹಂಚ್ಬೇಕು ತಾನೆ? ಶರತ್, ನಾವೆಲ್ಲ ಈಗ ನಮ್ ಸ್ಕೂಲಿಗೆ ವಾಪಸ್ ಹೋಗ್ತೀವಿ. ಅಲ್ಲಿಗೆ ಹೋಗಿ ಸರಿಯಾದ ಭಾಗ ಮಾಡಿ ಎಲ್ರಿಗೂ ಹಂಚ್ತೀವಿ. ಮಾಧವ್ ಮೇಷ್ಟ್ರೆ, ಇವರು ನನ್ನ ವಿಭಾತ್ಗೆ ಇವರು ನನ್ನ ಹೆಡ್ ಮಾಸ್ಟ್ರು. ನಮಸ್ಕಾರ. ಮೇಷ್ಟ್ರೆ, ನೀವ್ ಈ ಜೋಳಿಗೆನ ಹೊತ್ಕೊಂಡು ನಡೆಯೋದು ಯಾಕೆ? ಬನ್ನಿ, ನಾನು ನನ್ನ ಗಾಡಿಲಿ ಬಿಡ್ತೀನಿ ನಿಮ್ಮನ್ನ. ಅಯ್ಯೋ, ಹೌದಾ? ಹಾಗಾದ್ರೆ ತುಂಬಾ ಉಪಕಾರ ಆಗತ್ತೆ. ಈ ಪುಟ್ಟ ಮಕ್ಕಳಿಗೆ ಸಹಾಯ ಆದಂಗಾಗತ್ತೆ.
ಬನ್ನಿ ಬಾ. ಧನ್ಯವಾದ ಶರತ್, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಇದು ನನ್ನ ಕರ್ತವ್ಯ ಮೇಷ್ಟ್ರೆ. ನನ್ನ ಮನ್ಸಲ್ಲೂ ನಾನು ನಿಮ್ ತರಾನೇ ಕೆಲಸ ಮಾಡ್ಬೇಕು ಅಂತಿದೆ. ಏನ್ ಗೊತ್ತಾ ಮೇಷ್ಟ್ರೆ, ನಾನು ನಿಮ್ ಹಾಗೆ ಮನಸ್ಸಿಂದ ದೇಶದ ಸೇವೆ ಮಾಡಬೇಕು ಅನ್ಸುತ್ತೆ. ಆದ್ರೆ ನೋಡು ಶರತ್, ಏನೂ ಬದಲಾಗಿಲ್ಲ, ಇನ್ನೂ ಸಮಯ ಇದೆ. ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡೋದ್ರಲ್ಲಿ ತುಂಬಾ ಆನಂದ ಇದೆ. ಆಮೇಲೆ ಬಾ, ನಿನ್ನ ಹೆಂಡತಿನ ಮನೇಲಿ ಬಿಟ್ಟು ವಾಪಸ್ ಬರುವಂತೆ ಹೊರಡು. ಈಗ ಶರತ್, ಅದಕ್ಕೆ ಇಲ್ಲಿ ಬನ್ನಿ, ಒಂದ್ ನಿಮಿಷ ಇಲ್ಲಿ ಬನ್ನಿ, ನಾನು ನಿಮ್ಗೇನೋ ತೋರಿಸ್ಬೇಕು. ಹೋಗಿ ನನ್ನ ಕ್ಲಾಸ್ ರೂಮ್ ನೋಡ್ಕೊಂಡ್ ಬನ್ನಿ. 2 ಗಾರ್ಡನ್ ಇದೆ, 2 ಆಟದ ಮೈದಾನ ಇದೆ, ಎಷ್ಟೆಲ್ಲ ಮರ ಗಿಡಗಳಿದೆ. ಇಲ್ಲಿ ನೋಡಿ, ಇದು ನಾನು ಓದೋ ಕ್ಲಾಸ್ ರೂಮ್. ಮತ್ತೆ ಇದೇ ಬೆಂಚಲ್ಲೇ ನಾನ್ ಕುತ್ಕೊಳ್ಳೋದು. ನಿಜವಾಗ್ಲೂ ಸುಭಾಷ್, ನಿಮ್ ಸ್ಕೂಲ್ ತುಂಬಾನೇ ಚೆನ್ನಾಗಿದೆ, ಹಾಗೆ ನಿಮ್ ಕ್ಲಾಸ್ ಕೂಡ. ಸುಭಿ ಎಷ್ಟು ದೊಡ್ಡವನಾಗಿದ್ದಾನಲ್ವಾ. ನೋಡು ವಿಭಾ, ಎಷ್ಟು ಬುದ್ಧಿಯಿಂದ ಕೆಲಸ ಮಾಡ್ತಿದ್ದಾನೆ. ಅಪ್ಪ ಇನ್ಮೇಲೆ ಯಾವತ್ತೂ ಇವನಿಗೆ ಬೈಯೋದಿಲ್ಲ. ಮಾಧವೇಶ್ರೇ, ನಾವೆಲ್ಲ ಅದ್ರೊಳಗಡೆ ಇಟ್ಟಿದ್ದ ದುಡ್ಡನ್ನ ಬೇರೆ ಮಾಡಿಟ್ಟಿದೀವಿ. ಆದ್ರೆ ಈ ದಿನಸಿನ ಬಡವ್ರಿಗೆ ತಲುಪಿಸೋದು ಹೇಗೆ? ಮೊದಲು ಮನೆಗೆ ಹೋಗಿ ಸ್ನಾನ ಮಾಡು. ನಾನು ಅದಕ್ಕೆ ಹೊರಟೆ. ಆಮೇಲೆ ವಾಪಸ್ ಬಂದು ಎಲ್ರಿಗೂ ಹಂಚೋ ಕೆಲಸ ಮಾಡೋಣ. ಶರತ್, ಸುಭಾಷ್ನ ಕರ್ಕೊಂಡು ಹೋಗು. ಸರಿ ಮೇಷ್ಟ್ರೆ. ನೀವೆಲ್ಲ ನಿಮ್ ಮನೆಗೆ ಹೋಗಿ, ನಾನು ಬರ್ತೀನಿ. ಅದ್ಗೆ ನಾವು ಹೊರಡೋಣ, ಬನ್ನಿ. ನಮಸ್ತೆ, ನಡಿ. ಬನ್ನಿ. ಹೋಗಿ ಬರ್ತೀವಿ ಮೇಷ್ಟ್ರೆ. ಶರತ್, ಪ್ರಕೃತಿ ನಮ್ಗೆ ಯಾವ ತರ ಸಂಕೇತ ಕೊಡ್ತಾ ಇದೆ? ನಮ್ಮ ದೇಶದಲ್ಲಿ ಇದಕ್ಕಿಂತ ದೊಡ್ಡ ಬಿರುಗಾಳಿ ಬೀಸುತ್ತೆ ಅನ್ಸುತ್ತೆ. ನೀವು ಕೂಡ ಮನೆಗೆ ಹೋಗಿ. ಮಾಧವ್ ಮೇಷ್ಟ್ರು ಹೋದ್ರು. ನಂದು, ನೀನು ಮನೆಗೆ ಹೋಗ್ತಿದ್ಯಾ ಅಲ್ವಾ? ನೀನು ಹೋಗು, ನಾವ್ ಆಮೇಲೆ ಹೋಗ್ತೀವಿ. ಬೇಗ ಹೋಗಿ ವಾಪಸ್ ಬನ್ನಿ. ನಾವ್ ಹೋಗೋಣ ನಂದು, ತುಂಬಾ ಹಸಿವಾಗ್ತಿದೆ. ಹಸುವಾಗ್ತಿದ್ಯಾ? ಮನೆಗೆ ಹೋಗಿ ಏನ್ ಪ್ರಯೋಜನನೂ ಇಲ್ಲ. ಇಲ್ಲಿ ಅಕ್ಕಿ ಬೇಳೆ ದುಡ್ಡು ಎಲ್ಲ ಇದೆ. ಈಗಿಲ್ ಮೇಷ್ಟ್ರು ಇಲ್ಲ, ತಿನ್ನಕ್ಕೆ ಕುಡಿಯೋಕೆ ತೊಂದ್ರೆನೂ ಇಲ್ಲ. ಅದಕ್ಕೀಗ ಈ ಸುಭಾಷ್ ನಮ್ಮನ್ನ ಬೆಳಗ್ಗೆಯಿಂದ ತುಂಬಾ ಓಡಾಡಿಸ್ತಿದ್ದಾನೆ. ಈಗ ಏನ್ ಸಿಕ್ಕಿದ್ಯೋ ಅದ್ರಲ್ಲೇ ಅಡ್ಗೆ ಮಾಡ್ಕೊಂಡ್ ತಿನ್ನೋಣ. ಸ್ಕೂಲ್ ಕಾಯೋನು ಮಲ್ಕೊಂಡಿದ್ದಾನೆ. ಅವನ ಹತ್ರ ಇರೋ ಬಾಂಡ್ಲಿ ಒಲೆನೆಲ್ಲ ತಂದು ಅಡ್ಗೆ ಮಾಡೋಣ. ಕಂಡೋರ್ ದುಡ್ಡು, ನಮ್ಗೊಟ್ಟೆ ತುಂಬಾ ಊಟ. ಸರಿಯಾಗಿ ಹೇಳ್ದೆ ಅಲ್ವೋ? ಇದೇನಾದ್ರೂ ಮಾಸ್ಟರ್ ಗೊತ್ತಾದ್ರೆ ಸರಿಯಾಗಿ ಹೊಡಿತಾರೆ. ಅಯ್ಯೋ ಇಲ್ಲ, ಅವ್ರಿಗೆ ವಾಪಸ್ ಬರೋಕೆ ತುಂಬಾ ಹೊತ್ತಾಗುತ್ತೆ. ಅಷ್ಟ್ರಲ್ಲಿ ನಾವು ಊಟ ಮಾಡಿ ಕ್ಲೀನ್ ಮಾಡಿದ್ರಾಯ್ತು. ಅದ್ರಲ್ಲಿರೋ ದುಡ್ಡು ತಗೊಂಡು ಏನಾದ್ರೂ ಸಿಹಿ ತಗೊಂಬನ್ನಿ. ಲಾಲು, ನೀನ್ ಹೋಗಿ ಕಟ್ಕೆ ತಗೊಂಬ.
ವಿಶು, ನೀನು ಸ್ಕೂಲ್ ಕಾಯೋನ್ ಮನೆಯಿಂದ ಹೋಗಿ ಬಾಣ್ಲಿ ತಗೊಂಬ. ಸ್ಕೂಲ್ ಹಿಂದ್ಗಡೆ ಜಾಗದಲ್ಲಿ ಅಡ್ಗೆ ಮಾಡೋಣ. ಯಾರಾದ್ರೂ ಬಂದ್ರು ಅವ್ರಿಗೇನು ಗೊತ್ತಾಗಲ್ಲ. ಪಾಪ ಸುಭಾಷ್. ಓ ಪ್ರೋಮಿ, ಹೋಗ್ ಜಾನ್ಕಿನ್ ಕರ್ಕೊಂಬ. ಹ, ಸರಿ ಅಜ್ಜಿ. ಅವರನ್ನ ಈಗ ಕರೆದ್ರೆ ಏನ್ ಪ್ರಯೋಜನ? ಅವರೇ ಸುಭಾಷ್ನ ಹೊಗಳಿದ್ರಲ್ಲ, ಈಗ ಅವ್ರಿಗೆ ಒಂದ್ ತಪ್ಪು ಕಾಣಿಸಲ್ಲ. ಈಗ ನೋಡಿದ್ರೆ ಹೊರಗಡೆ ಗಲಾಟೆ ಗೊಂದಲ. ಸುಭಿ ಇನ್ನೂ ವಾಪಸ್ ಬಂದಿಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷಯ ತಿಳಿಸ್ಬೇಕು ಅನ್ಸ್ತಿದೆ. ಸುಭಿ ಈಗ ಎಲ್ಲಿಂದನೋ ಏನೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ, ಏನಿದು? ನೀನೊಬ್ನೇ ಬಂದಿದ್ಯಾ? ಸುಭಿಯಲ್ಲಿ? ಅಮ್ಮ, ಸುಭಾಷ್ ಬಗ್ಗೆ ಏನು ಗೊತ್ತಾಗಿಲ್ಲ. ನಾನು ಹೋಗಿ ಎಲ್ಲಾ ಕಡೆ ಹುಡುಕ್ತೆ, ಮತ್ ನಾನು ಒಂದು ಶಾಲೆಗೆ ಕೂಡ ಹೋಗಿದ್ದೆ, ಅಲ್ಲೂ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಅದು ಸತೀಶ್, ಅವ್ನು ನಮ್ಗೆ ಎಲ್ಲಿ ಸಿಕ್ಕಿದ್ನೋ ಆ ಜಾಗಕ್ಕೆ ಹೋಗಿ ನೋಡ್ಬೇಕಾಗಿತ್ತು. ನೀನು ಅಲ್ಲಿ ಹೋಗಿ ನೋಡ್ದ್ಯಾ? ಹಾ ಅಪ್ಪ, ಅವ್ರು ಚಂದ ಸಂಗ್ರಹ ಮಾಡ್ಕೊಂಡು ಹೋದ ಜಾಗದಲ್ಲೆಲ್ಲ ಹುಡುಕಾಡ್ದೆ ನಾನು. ಅವನನ್ನ ಹುಡುಕ್ತಾ ಸುಮಾರು 4-5 ಮೈಲಿ ಓಡಾಡಿದ್ದೀನಿ ನಾನು. ಆದ್ರೆ ಅವನೆಲ್ಲೂ ನಮಗೆ ಕಾಣಿಸ್ಕೊಳ್ಳೇ ಇಲ್ಲ. ಈ ಸುಭಿ ಯಾಕೆ ಹೀಗೆ ಮಾಡ್ತಿದ್ದಾನೋ ನನಗಂತೂ ಗೊತ್ತೇ ಆಗ್ತಿಲ್ಲ. ನಾನಿವಾಗ ಅವನ್ನ ಎಲ್ಲಿ ಅಂತ ಹುಡ್ಕೋದು? ಅಪ್ಪ, ಈಗ ನೀವೇ ಏನಾದ್ರೂ ಉಪಾಯ ಹೇಳಿ. ಬರೀ ಬಿರುಗಾಳಿ ಸಮಸ್ಯೆ ಮಾತ್ರ ಅಲ್ಲ, ರಸ್ತೆಯಲ್ಲಿ ಪೊಲೀಸ್ನವರು ಇದ್ದಾರೆ. ಏನಾಗ್ತಿದೆ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಸರಿ, ಹಾಗಾದ್ರೆ ಸತೀಶ್ ಬಸ್ ಸ್ಟೇಷನ್ಗೆ ಹೋಗೋಣ. ಪ್ರಭಾ, ನಾ ಹೋಗಿ ಬರ್ತೀವಿ. ಸರಿ ಅಪ್ಪ. ನೀವೆಲ್ಲ ಜೊತೆಗೆ ಬಂದ್ರಾ? ಅಮ್ಮ, ಸುಭಿ, ಎಲ್ಲಿದ್ದೆ ನೀನ್ ಇಷ್ಟೊತ್ತು? ಮನೆಯಿಂದ ಆಚೆ ಯಾವಾಗ ಹೋಗಿದ್ದೆ ಗೊತ್ತಾ? ಮನೇಲೆಲ್ಲರೂ ಚಿಂತೆ ಮಾಡ್ತಾರೆ ಅನ್ನೋದನ್ನ ಒಂದ್ಸಲಿನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಅಪ್ಪ, ಸುಭಿ. ಅಮ್ಮ, ನಾನು ಹೆಡ್ ಮಾಸ್ಟರ್ ಅವ್ರ ಜೊತೆಲೇ ಇದ್ದೆ. ಅವರು ನಮ್ಮನ್ನ ತುಂಬಾ ಚೆನ್ನಾಗೇ ನೋಡ್ಕೋತಾ ಇದ್ರು. ಏನ್ ಗೊತ್ತಾ ಅಮ್ಮ, ಈ ಜೋರ್ ಬಿರುಗಾಳಿಯಿಂದ ಎಷ್ಟೆಲ್ಲ ಜನರು ಗುಡಿಸ್ಲು ಹಾಳಾಗಿದೆ. ಸುಮ್ನಿರು, ಏನು ಮಾತಾಡ್ಬೇಡ, ಸುಮ್ನಿರು. ಹೊರಗಡೆ ಗಲಾಟೆ ಆಗ್ತಿದೆ, ಮನೇಲೆಲ್ಲರಿಗೂ ಚಿಂತೆ ಆಗ್ತಿದೆ. ನೀನ್ ನೋಡಿದ್ರೆ ಓಡಾಡ್ಕೊಂಡಿದ್ಯಲ್ಲ. ನಾನು ನೋಡ್ತಾ ಇದೀನಿ, ತುಂಬಾ ಬದಲಾಗಿದ್ಯಾ ನೀನು. ದೊಡ್ಡೋರ್ ತರ ಮಾತಾಡೋದು, ದೊಡ್ಡೋರ್ ತರ ಓಡಾಡೋದು, ಇದೆಲ್ಲ ಬೇಕಾ ನಿನಗೆ? ಹೋಗ್ಲಿ ಬಿಡಿ ಅಮ್ಮ, ಅವನು ಒಳ್ಳೆ ಕೆಲಸ ಮಾಡೋಕೆ ಹೋಗಿದ್ದ. ಮದ್ವೆ ಆದ್ಮೇಲೆ ಮೊದಲನೇ ಸಲ ಮನೆಗೆ ಹೋಗಿ ಬಂದೆ ವಿಭಾವತಿ ನೀನು. ನಿನ್ನ ಅತ್ತೆ ಹೇಳಿದ ಮಾತಿಗೆ ಇನ್ನು 3 ತಿಂಗಳು ಬಿಟ್ಟು ಉತ್ತರ ಕೊಡೋಕೆ ಶುರು ಮಾಡು. ಆಗ ಚೆನ್ನಾಗಿರುತ್ತೆ. ಕೋಲ್ಕತ್ತಾದಲ್ಲಿ ಇದ್ದ ಹಾಗೆ ನೀನ್ ಕಟಕ್ಕಲ್ಲಿ ಇರೋದಕ್ಕಾಗೋದಿಲ್ಲ, ಸರಿ ತಾನೆ? ಸರಿ ಸರಿ ಬಿಡಿ, ಅದನ್ನೆಲ್ಲ ಆ ವಿಷಯ ಯಾಕೀಗ? ಸುಭಾಷ್, ಈಗಲೇ ತುಂಬಾ ಹೊತ್ತಾಗಿದೆ, ಹೋಗಿ ಸ್ನಾನ ಮಾಡಿ ಊಟ ಮಾಡ್ಕೊಂಡು ರೆಸ್ಟ್ ತಗೋ. ಮಾದಮೇಶ್ರೆ, ನಾವೆಲ್ಲ ಅದ್ರೊಳಗಡೆ ಇದ್ದಿದ್ದ ದುಡ್ಡನ್ನ ಬೇರೆ ಮಾಡಿಟ್ಟಿದೀವಿ. ಆದ್ರೆ ಈ ದಿನಸಿನ ಬಡವ್ರಿಗೆ ತಲುಪಿಸೋದು ಹೇಗೆ? ಮೊದಲು ಮನೆಗೆ ಹೋಗಿ ಸ್ನಾನ ಮಾಡು. ನಾನು ಅದಕ್ಕೆ ಹೊರಟೆ. ಆಮೇಲೆ ವಾಪಸ್ ಬಂದು ಎಲ್ರಿಗೂ ಹಂಚೋ ಕೆಲಸ ಮಾಡೋಣ. ಇಲ್ಲ ಅಪ್ಪ, ನಾನೀಗ ವಿಶ್ರಾಂತಿ ತಗೊಳ್ಳೋದಿಲ್ಲ. ನನ್ಗೆ ಮಾದ ಮಾಸ್ಟ್ರು ಹೇಳಿದ್ದಾರೆ ಸ್ನಾನ ಊಟ ಮಾಡ್ಕೊಂಡು ವಾಪಸ್ ಬರೋದಿಕ್ಕೆ. ಬಿರುಗಾಳಿಯಿಂದ ಮನೆ ಕಳ್ಕೊಂಡವ್ರಿಗೆ ನಾವು ಸಂಗ್ರಹ ಮಾಡಿರೋದನ್ನ ಹಂಚಬೇಕು. ನಾನ್ ನಿನ್ನ ಎಲ್ಲಿಗೂ ಹೋಗಕ್ ಬಿಡೋದಿಲ್ಲ. ಮೊದ್ಲು ನಿನ್ ಒಳಗ್ ನಡಿ. ಅಮ್ಮ, ನಡಿ. ಬಾ. ಅಮ್ಮ, ನನ್ ಕೈ ಬಿಡಿ ಅಮ್ಮ, ನಾನಲ್ಲಿ ಹೋಗಿ
ಹೋಗ್ಲೇಬೇಕು. ಅಮ್ಮ ನೀವ್ ನನ್ನ ಅಲ್ಲಿಗೆ ಹೋಗೋದಿಕ್ ಬಿಡಿ. ನಾನು ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ನಾನು ಮಾಧವ ಮಾಸ್ಟರ್ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ನೀನ್ ಏನೇ ಹೇಳಿದ್ರು ನಾನ್ ನಿನ್ನ ಮನೆಯಿಂದ ಆಚೆ ಹೋಗಕ್ ಬಿಡೋದಿಲ್ಲ. ಅಮ್ಮ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಮ್ಮ. ಈ ಬಿರುಗಾಳಿಯಿಂದ ಎಷ್ಟೆಲ್ಲ ಜನರು ಗುಡಿಸ್ಲು ಹಾಳಾಗಿದೆ ಗೊತ್ತಾ? ಅವ್ರ ಹತ್ರ ತಿನ್ನೋಕ್ಕೂ ಏನೂ ಇಲ್ಲ. ನಾನು ಅವ್ರ ಹತ್ರ ಹೋಗ್ಲೇಬೇಕು. ತುಂಬಾ ಜನ ಹಸುವಿನಿಂದ ಒದ್ದಾಡ್ತಿರ್ತಾರೆ ಅಮ್ಮ. ಅದನ್ನ ಯೋಚನೆ ಮಾಡೋದಕ್ಕೆ ನಾವೆಲ್ಲ ದೊಡ್ಡೋರಿದ್ದೀವಿ. ಇದ್ರ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡ್ಬೇಡ ಸುಭಿ. ಇಂಥ ಪರಿಸ್ಥಿತಿಲಿ ನನ್ನಿಂದ ಹೊರಗಡೆ ಹೋಗೋದಕ್ ಬಿಡೋದಿಲ್ಲ. ಅಮ್ಮ ಹೀಗ್ ಮಾಡ್ಬೇಡಿ ಅಮ್ಮ. ಒಂದ್ಸಲ ನನ್ನ ಹೋಗಕ್ ಬಿಟ್ಬಿಡಿ. ಅಮ್ಮನ್ ಕಷ್ಟ ಏನು ಅನ್ನೋದನ್ನ ನೀನ್ ಅರ್ಥನೇ ಮಾಡ್ಕೊಳಲ್ವಾ ಸುಭಿ? ನೀನ್ ನನ್ನನ್ನ ಕೇಳ್ದೆ ಎಲ್ಲಿಗೂ ಹೋಗೋದಿಲ್ಲ ಅಂತ ಮಾತ್ ಕೊಡು. ಇತ್ತೀಚೆಗೆ ನೀನು ಅಮ್ಮನ್ ಮಾತಿಗೆ ವಿರುದ್ಧವಾಗಿ ನಡ್ಕೋತಿದ್ಯಾ ಸುಭಿ? ಯಾವುದೇ ಕಾರಣಕ್ಕೂ ನೀನ್ ಈ ರೂಮಿಂದ ಆಚೆ ಬರೋ ಹಾಗಿಲ್ಲ. ಇದೇ ನಾನ್ ನಿನಗೆ ಕೊಡ್ತಾ ಇರೋ ಶಿಕ್ಷೆ. ಅಮ್ಮ ಬಾಗ್ಲು ಹಾಕ್ಬೇಡಿ ಅಮ್ಮ. ದಯವಿಟ್ಟು ಬಾಗಲ್ ತೆಗಿರಿ. ಬಾಗಲ್ ತೆಗಿರಿ ಅಮ್ಮ. ಅಮ್ಮ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ನನ್ ಮಾತ್ ಕೇಳಿ. ಅಂತದ್ರಲ್ಲಿ ನಾನು ಈ ಕೋಣೆಲ್ ಕುತ್ಕೊಂಡು ಏನ್ ಮಾಡ್ಲಿ ಹೇಳಿ? ನಾನು ಇಲ್ಲೇ ಇದ್ರೆ ಸಂಗ್ರಹ ಮಾಡಿರೋ ದಿನಸಿನ ಹೇಗ್ ಅನ್ಸೋದು? ನಾನು ಬರ್ತೀನಿ ಅಂತ ಮಾಧವ ಮಾಸ್ಟರ್ಗೆ ಮಾತು ಕೊಟ್ಟಿದ್ದೀನಿ. ಇಲ್ಲಿ ಅಮ್ಮ ನನ್ನನ್ನ ಕೋಣೆಲ್ ಕೂಡ ಹಾಕಿದ್ದಾರೆ. ಇಲ್ಲಿಂದ ನಾನು ಹೇಗ್ ಹೋಗ್ಲಿ? ನಾನು ಇಲ್ಲೇ ಇದ್ರೆ ಅವ್ರಿಗೆಲ್ಲ ಹೇಗ್ ಸಹಾಯ ಮಾಡೋಕ್ಕಾಗತ್ತೆ? ಈಗ ನಾನು ವಿಭಾತ್ಗೆ ನನ್ನನ್ನ ಇಲ್ಲಿಂದ ಕಳ್ಸ್ಕೊಡಿ. ನಾನು ಅಮ್ಮನ ಮಾತಕ್ಕೂ ಬೆಲೆ ಕೊಡದೆ ತಪ್ಪು ಮಾಡ್ತಾ ಇದ್ದೀನಿ. ನನ್ನಿಂದ ಅಮ್ಮಂಗೆ ತುಂಬ ದುಃಖ ಆಗುತ್ತೆ. ನಾನು ವಾಪಸ್ ಬಂದಾಗ ಅವರು ತುಂಬ ಬೈತಾರೆ. ಅಮ್ಮ ಬೇಡ ಅಂತ ಹೇಳಿದ್ರು, ಆದರೆ ನಾನು ಹೋಗಲೇಬೇಕು. ಈ ಪರಿಸ್ಥಿತಿಲಿ ನಾನು ಹೋಗದೆ ಇದ್ರೆ ಬೇರೆ ದಾರಿನೇ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿಲಿ ನನಗೂ ನಿನ್ನನ್ನ ಕಳ್ಸೋಕೆ ಭಯ ಆಗ್ತಿದೆ ಸುಭಾಷ್. ನೀವು ಸ್ವಲ್ಪನೂ ಚಿಂತೆ ಮಾಡಬೇಡಿ ವಿಭಾತ್ಗೆ. ನನ್ಗೇನೂ ಆಗೋದಿಲ್ಲ. ನೀವೇ ಕಣ್ಣಾರೆ ನೋಡಿದ್ದೀರಾ ನಾವೆಷ್ಟು ಕಷ್ಟಪಟ್ಟು ಸಾಮಗ್ರಿಗಳನ್ನ ಸಂಗ್ರಹ ಮಾಡಿದೀವಿ ಅಂತ. ಈಗ ನಾನು ಅಲ್ಲಿಗೆ ಹೋಗದೆ ಇದ್ರೆ ಅದನ್ನೆಲ್ಲ ಬಡವ್ರು ಕೊಟ್ಟು ಹೇಗೆ ಸಹಾಯ ಮಾಡೋದು ಹೇಳಿ? ಅವರೆಲ್ಲ ನನ್ನ ಕರೆದಿದ್ದಾರೆ. ಯಾರು ಕರೀತಿದ್ದಾರೆ? ಯಾರು ಕಷ್ಟದಲ್ಲಿದ್ದಾರೋ ನನ್ನ ಸ್ನೇಹಿತರು, ದೇಶದ ಜನರು. ನಾನು ಮೇಷ್ಟ್ರಿಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಮ್ಮಂಗೆ ನೀವು ಏನೂ ಹೇಳಬೇಡಿ ವಿಭಾತ್ಗೆ. ನಾನು ಹೇಳೋದಕ್ಕಿಂತ ನೀನ್ ಮಾಡ್ತಿರೋ ಕೆಲಸ ತುಂಬಾ ದೊಡ್ಡದು ಸುಭಾಷ್. ನೀನ್ ಹುಷಾರಾಗಿರು. ಹೊರಗಡೆ ವಾತಾವರಣ ಸ್ವಲ್ಪನೂ ಸರಿ ಇಲ್ಲ. ನೀವು ಸ್ವಲ್ಪನೂ ಭಯ ಪಡಬೇಡಿ ಅದಕ್ಕೆ. ನನ್ಗೇನೂ ಆಗೋದಿಲ್ಲ.
ನೀವು ನನಗೆ ಆಶೀರ್ವಾದ ಮಾಡಿ ನಾನು ನನ್ನ ಕೆಲಸದಲ್ಲಿ ಯಶಸ್ವಿ ಆಗಬೇಕು ಅಂತ. ಬರಿಗೈಯಲ್ಲಿ ಹೋಗ್ಬೇಡ ಸುಭಾಷ್. ತಗೋ ಇದನ್ನ, ದೇಶಕ್ಕೋಸ್ಕರ ನನ್ನದೊಂದು ಸಣ್ಣ ಕಾಣಿಕೆ. ನೀವಿದನ್ನ ದಾನವಾಗಿ ಕೊಡ್ತಾ ಇದ್ದೀರಾ ಅದ್ಗೆ? ಮನೇಲಿ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀರಾ? ನಿಮ್ಗೆ ಬೈದ್ರೆ ಏನ್ ಮಾಡ್ತೀರಾ? ದಾನನ ಯಾವತ್ತೂ ಬೇಡ ಅನ್ಬಾರ್ದು ಸುಭಾಷ್. ಹೋಗ್ಬಾ ಸುಭಾಷ್, ನಿನ್ನ ಕೆಲಸದಲ್ಲಿ ಯಶಸ್ವಿಯಾಗು. ಇಷ್ಟೆಲ್ಲ ಕಷ್ಟಪಟ್ಟು ಮನೆನ ಸರಿ ಮಾಡೋದೇನೋ ಹೌದು, ಆದ್ರೆ ಮನುಷ್ಯ ಹಸಿವಿನಿಂದ ಸತ್ತೋದ್ರೆ ಏನ್ ಮಾಡೋದು? ಈ ದೇಶದಲ್ಲಿ ನಾವು ಸಾವಿಗೆ ಭಯ ಪಡಬಾರ್ದು. ಯಾರು ನಮ್ಗೆ ಜೀವನ ಕೊಟ್ಟಿದಾರೋ ಅವರೇ ನಮ್ಮ ಪ್ರಾಣ ರಕ್ಷಣೆ ಮಾಡ್ತಾರೆ. ಈಗೆಲ್ಲ ಬನ್ನಿ, ತುಂಬಾ ಕೆಲಸ ಬಾಕಿ ಇದೆ. ಬನ್ನಿ ಬನ್ನಿ, ಎಲ್ರು ಬನ್ನಿ. ಮಾಧವ್ ಮೇಷ್ಟ್ರೆ, ನಾನು ವಾಪಸ್ ಬಂದೆ. ಇದೇನಿದು ಸುಭಾಷ್, ನಿನ್ ಕಾಲ್ಗೇನಾಯ್ತು? ಮಾಧವ್ ಮೇಷ್ಟ್ರೆ, ನಾನು ಬರ್ತಾ ಇರ್ಬೇಕಾದ್ರೆ ಕಾಲ್ಗೆ ಮುಳ್ಚುಚ್ತು, ಅದಕ್ಕೆ ರಕ್ತ ಬರ್ತಾ ಇದೆ. ಎಲ್ಲಿ ಬೇಡ ನೋಡಿ. ಬೇಡ ಮೇಷ್ಟ್ರೆ, ಅಂಥದ್ದೇನೂ ಆಗಿಲ್ಲ, ಸರಿ ಹೋಗುತ್ತೆ. ಸುಭಾಷ್, ಈ ದೇಶಕ್ಕೋಸ್ಕರ ನಿನ್ನ ರಕ್ತದ ಮೊದಲ ಹನಿ ಬಿದ್ದಿದೆ. ಬಲರಾಮಣ್ಣ, ಓ ಬಲರಾಮಣ್ಣ, ತೋಟದಲ್ಲಿ ಏನಾದ್ರೂ ಬಿದ್ದಿದ್ಯಾ ಅಂತ ಹೋಗ್ ನೋಡು ಸ್ವಲ್ಪ. ಬಿರ್ಗಾಳಿ ಜೋರಾಗಿ ಬೀಸಿ ತೆಂಗಿನಕಾಯಿಗಳೆಲ್ಲ ಬಿದ್ದೋಗಿದೆ. ಸುಬ್ಬಿ ಪುಟ್ಟ, ಅಯ್ಯೋ ದೇವ್ರೇ, ಅಯ್ಯೋ ಅಮ್ಮವ್ರೇ, ಅಯ್ಯೋ ದೇವ್ರೇ, ಎಲ್ರೂ ಬನ್ನಿ. ಅಮ್ಮವ್ರೇ, ಬೇಗ ಬನ್ನಿ, ಇಲ್ಲಿ ಏನಾಗಿದೆ ಅಂತ ಸ್ವಲ್ಪ ನೋಡಿ. ದೊಡ್ಡಮ್ಮವ್ರೇ, ಅಯ್ಯೋ ಬೇಗ ಬನ್ನಿ ಎಲ್ಲರೂ. ಅಯ್ಯೋ, ಅದೇನಾಯ್ತೆ ಹಾಗ್ ಬಡ್ಕೋತಾ ಇದೀಯಾ? ಏನಾಯ್ತು ಅಂತ ಹೇಳಿ ಮನೆಯಲ್ಲ ನಡಕ್ತಾ ಇದೆ. ತೆಂಗಿನಕಾಯಿ. ಓ, ತೆಂಗಿನಕಾಯ? ತೆಂಗಿನಕಾಯಿ ಸಿಕ್ಕಿದ್ರೆ ಸತ್ತೋಗೋತರ ಯಾಕೆ ಅಳ್ತಾ ಇದ್ಯಾ? ಮನೆಗ್ ಬಂದಿರೋ ಸೊಸೆಂದ್ರು ಏನ್ ಅನ್ಕೋಬೇಕು? ಪ್ರಭಾ, ನೀನ್ ಮನೆ ಕೆಲಸ ಮಾಡೋಕೆ ಎಂತವ್ರನ್ನ ಇಟ್ಕೊಂಡಿದ್ಯೆ? ಇಲ್ಲ ಅಮ್ಮವ್ರೆ, ತೆಂಗಿನಕಾಯಿ ಬಿದ್ದಿರೋ ಸತ್ ಕೇಳಿ ಇತ್ಲ ಕಡೆಗೆ ಹೋದೆ. ಅಲ್ಲಿ ಸುಬ್ಬಿ ಕೊನೆಯಿಂದ ಸೀರೆ ಕೆಳಗಡೆ ಬಿದ್ದಿತ್ತು. ಸೀರೆ ಇತ್ತು ಅಂದ್ರೆ ಏನರ್ಥ? ಹೇಳಿ ಸಾವಿತ್ರಿ ಕಾಕಿ, ಏನಾಯ್ತು? ಅರೆ, ಸುಮ್ನೆ ಯಾಕೆ ನಿಂತಿದೀಯಾ? ಸರಿಯಾಗಿ ಹೇಳು, ಸೀರೆ ಎಲ್ಲಿತ್ತು ಅಂತ. ನೋಡೋಣ ಬನ್ನಿ ಅಜ್ಜಿ. ಸರಿ, ಹೋಗ್ ನೋಡೋಣ ಬಾ. ದೇವ್ರೆ, ಸುಭಾಷ್ ಸಿಕ್ಕಾಕೋಬಾರ್ದು.
ನನಗೆ ಮೋಸ ಮಾಡಿ ಮನೆಯಿಂದ ಓಡ್ ಹೋಗಿದ್ದಾನೆ. ಅಯ್ಯೋ ದೇವ್ರೆ, ಏನ್ ಮಾಡಿದಾನೆ ಹುಡುಗ? ಏನ್ ಅವಾಂತರ ಇದು? ಪ್ರಭಾ, ನಿನ್ನ ಮಗನ್ನ ಮನೇಲಿರೋ ಅಂತ ಹೇಳೋದೇ ತಪ್ಪು ಅನ್ಸುತ್ತೆ. ನನ್ಗನ್ಸುತ್ತೆ ನಂದು ಎಲ್ಲ ರೂಪಾಯಿ ಪೈಸಾನು ಇದ್ರೊಳಗಡೆ ಹಾಕಿದಾನೆ. ನೀವೆಲ್ಲ ಬೇಗ ಬೇಗ ಮುಗಿಸಿ, ನಾವೆಲ್ಲರೂ ಇಲ್ಲಿಂದ ಈಗಲೇ ಹೊರಡ್ಬೇಕು. ಅಲ್ಲ ಗೋಪಾಲ್, ನಂದು, ಲಾಲು ಇವರೆಲ್ಲ ವಾಪಸ್ ಬರ್ಲೇ ಇಲ್ವಾ? ಈಗಲೇ ತುಂಬಾ ತಡ ಆಗಿದೆ, ನಾವು ತಲುಪೋದಕ್ಕೂ ಆಗಲ್ಲ. ಮಾಧಮೇಶ್ರೇ, ಇದಾದ್ಮೇಲೆ ಚಾರು ಮನೆಗೂ ಹೋಗ್ಬೇಕಲ್ವಾ? ಹೆಚ್ಚಾಗಿ ಎಲ್ಲ ಹುಡುಗರು ಅವ್ರ ಮನೇಲೇ ಇರೋದು. ನೀನ್ ಹೇಳಿದ್ದು ಸರಿಯಾಗಿದೆ, ಆದ್ರೆ ಚಾರು ಮನೆ ಅಂತೂ ತುಂಬಾ ದೂರ ಇದೆ ಅಲ್ವಾ? ಹೌದು ಮಿಶ್ರೆ, ನಮ್ಮ ಅಪ್ಪ ಹೇಳ್ತಿದ್ರು ನಮ್ ಕಡೆ ಎಲ್ಲ ತುಂಬಾ ನಷ್ಟ ಆಗಿದೆ ಅಂತೆ. ಹಾ ಆಗಿರತ್ತೆ. ಸರಿ, ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲರೂ ಈಗ ಅವ್ರು ಬರೋದ್ರೊಳಗೆ ಇದನ್ನೆಲ್ಲ ತಗೊಂಡು ಗಾಡಿಲಿ ಇಡೋಣ. ಅವರೆಲ್ಲ ಬರ್ತಿದ್ದ ಹಾಗೆ ನಾವು ಹೊರಟು ಬಿಡೋಣ. ಅಮೂಲ್ಯ, ನಂದುನ ಇನ್ಮೇಲೆ ಯಾರು ಕೆಟ್ಟವನು ಅನ್ಬಾರ್ದು. ಅವನು ನಿಜವಾಗ್ಲೂ ತುಂಬಾ ಬದಲಾಗಿದ್ದಾನೆ. ಓಯ್, ನಿಮ್ ಯಾರಿಗೂ ಸ್ವಲ್ಪನೂ ಧೈರ್ಯನೇ ಇಲ್ಲ. ಬಾಣ್ಲಿ ತಗೊಂಬನ್ನಿ ಹೋಗಿ ಅಂದ್ರೆ ಯಾರು ಹೋಗಿಲ್ಲ. ನೋಡಿ, ನಾನೇ ಹೋಗಿ ತಂದಿದ್ದೀನಿ, ತಗೋ. ಅವ್ರ್ ಗೊತ್ತಾಗ್ದೆ ಹೇಗೋ ತಂದೆ. ಇದನ್ನೇ ಗೋಪಾಲನ್ ಕರಾಮತ್ ಅನ್ನೋದು. ನಂದು ಮಾಂಸಕ್ ಮಸಾಲೆ ಹಾಕ್ದ ನೋಡು, ಅದನ್ನೇ ಮಾಡ್ತಿದ್ದೀನಿ. ಏಯ್, ಬೇಗ ಬೇಗ ಅಡ್ಗೆ ಮಾಡ್ಬೇಕು. ನನ್ಗಂತೂ ತುಂಬಾ ಹೊಟ್ಟೆ ಹಸಿತಿದೆ ಲಾಲು. ಕಂಡೋರ್ ದುಡ್ಡು, ಹೊಟ್ಟೆ ತುಂಬಾ ಊಟ. ಪಕ್ಕಕ್ ಬಾ, ಪಕ್ಕಕ್ ಬಾ. ಸುಭಾಷ್ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನೋಡು. ಹೀಗಾಗುತ್ತೆ ಅಂತ ನನಗ್ ಗೊತ್ತಿತ್ತು. ಸರಿ, ಇಲ್ಲಿ ಕೇಳಿ, ನಾನ್ ನಂದು ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವರೆಲ್ಲ ಬರಲ್ಲ ಅಂತಂದ್ರೆ ನಾವು ಈಗ್ಲೇ ಹೊರಡ್ಬೇಕು. ನಾವು ಬೇಗ ಹೋಗ್ಲಿಲ್ಲ ಅಂದ್ರೆ ವಾಪಸ್ ಬರೋದು ತಡ ಆಗತ್ತೆ. ನಾನು ಹೋಗಿ ಬರ್ತೀನಿ, ಸರಿನಾ? ಅಲ್ಲ, ನಾವೆಲ್ಲ ಎಲ್ಲಿ ಹೋಗ್ತೀವೋ ಅಲ್ಲಿ ಹಣಕಾಸು ಕೊಡೋದ್ರಿಂದ ಏನೂ ಲಾಭ ಇಲ್ಲ. ಅವ್ರಿರೋ ಪರಿಸ್ಥಿತಿಲಿ ಖರೀದಿ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಸುತ್ತಮುತ್ತ ಇರೋ ಅಂಗಡಿಗಳೆಲ್ಲ ಬಿದ್ದೋಗಿದೆ. ನೀನ್ ಹೇಳ್ತಿರೋದ್ ಸರಿನೇ. ಹಾಗಾದ್ರೆ ನಾನೊಂದ್ ಕೆಲ್ಸ ಮಾಡ್ತೀನಿ. ಈ ದುಡ್ಡಲ್ಲಿ ನಾನು ಅಕ್ಕಿ ಬೇಳೆ ತಗೊಳ್ತಾ ಇರ್ತೀನಿ. ನೀವು ಈ ವಸ್ತುಗಳನ್ನೆಲ್ಲ ಗಾಡಿ ಒಳಗಡೆ ಹಾಕೊಂಡು ಅಂಗಡಿ ಹತ್ರ ಬಂದ್ಬಿಡಿ. ಆಗ ನಾವೆಲ್ಲರೂ ಅಲ್ಲಿಂದ ಒಟ್ಟಿಗೆ ಹೋಗೋಣ. ಅವ್ನ್ ನನ್ನ ಹತ್ರ ಸ್ಕೂಲಿಗೆ ಹೋಗ್ಬೇಕಂತ ಹೇಳ್ತಾನೆ ಇದ್ದ. ಅವ್ನು ನನಗೆ ಇದನ್ನು ಹೇಳ್ತಿದ್ದ. ಅವನು ಹೆಡ್ ಮಾಸ್ಟರ್ ಅವ್ರಿಗೆ ಮಾತು ಕೊಟ್ಟಿದ್ದಾನಂತೆ. ಅವ್ರು ಎಲ್ರನ್ನೂ ಅವರು ಸ್ಕೂಲಿಗೆ ಕರೆದಿದ್ದಾರೆ. ಅವನೇನಾದ್ರೂ ಇವಾಗ ಸ್ಕೂಲಿಗೆ ಹೋಗಿದ್ರೆ ಅವನನ್ನ ಸ್ಕೂಲಿಂದ ವಾಪಸ್ ಕರ್ಕೊಂಡ್ ಬರ್ಬೇಕು. ಪ್ರೋಮಿ, ನೀನ್ ಈಗ್ಲೇ ಹೋಗಿ ಶರತ್ತಿನಿಗೆ ಹೇಳು ಸುಭಿನ ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ. ಶರತ್ತಿಗೆ ಹೇಳು ನಾನ್ ಹೇಳ್ದೆ ಅಂತ. ನಾನು ಹೋಗ್ತೀನಿ. ಇಂಥ ಪರಿಸ್ಥಿತಿಲಿ ನಾನನ್ನ ಯಾವುದೇ ರೀತಿನಲ್ಲೂ ಹೊರಗಡೆ ಹೋಗೋದಕ್ ಬಿಡಬಾರ್ದಾಗಿತ್ತು. ವಿಭಾ, ಶರತ್ ರೂಮಲ್ಲೇ ಇದ್ದಾನ. ಸುಬಿ ಏನ್ ಮಾಡಿದಾನೆ ಗೊತ್ತಾ? ಅವ್ನ್ ಕಿಟಕಿಯಿಂದ ಓಡ್ ಹೋಗಿದ್ದಾನೆ. ಈ ಹುಡುಗ ಯಾಕಿಂತ ಕೆಲಸ ಮಾಡ್ತಿದ್ದಾನೋ ಏನೋ. ಏ ವಿಭಾವತಿ, ಈಗ ಗೊತ್ತಾಗ್ತಾ ಇದ್ಯಾ ಪ್ರಭಾ ಯಾಕೋ ಅವನ್ನ ಬೈತಾ ಇದ್ಲು ಅಂತ? ನೀನ್ ಅವಾಗ ಆ ಸಣ್ಣ ಹುಡುಗನ್ಗೆ ಬೈಯೋದ್ ಬೇಡ ಅಂತ ಹೇಳ್ತಿದ್ದೆ ಅಲ್ವಾ? ಮಗನ್ ಬಗ್ಗೆ ಅಮ್ಮನ್ ಹೃದಯ ಸರಿಯಾಗಿ ಗುರ್ತಿಸ್ಬಿಡುತ್ತೆ. ಅದಕ್ಕೆ ಹೇಳೋದು, ಅಮ್ಮ ಮಕ್ಕಳಿಗೆ ಬೈಯುವಾಗ ಬೇರೆ ಯಾರು ಮಧ್ಯದಲ್ಲಿ ಮಾತಾಡೋದು ಸರಿ ಇರಲ್ಲ. ಅಜ್ಜಿ, ದಯವಿಟ್ಟು ನಿಲ್ಸಿ. ಇದನ್ನ ಇಲ್ಗೆ ಬಿಟ್ಬಿಡಿ ಸಾಕು. ವಿಭಾ, ಅಮ್ಮನ್ ಮನ್ಸು ಈಗ ಸರಿ ಇಲ್ಲ. ಇದೇನ್ ವಿಭಾ, ನಿನ್ ಕತ್ತಲಿದ್ದಿದ್ ಸರ ಎಲ್ಲೋಯ್ತು? ಅಯ್ಯೋ ದೇವ್ರೆ, ಇದೇನಮ್ಮ ಮಾಡ್ಬಿಟ್ಟೆ? ಮನೇಲಿ ಇಷ್ಟು ದೊಡ್ಡ ಸಮಸ್ಯೆ ಇರ್ಬೇಕಾದ್ರೆ ನೀನ್ ಹೋಗಿ ಸರ ಕಳ್ಕೊಂಡ್ ಬಂದಿದೀಯಲ್ಲ. ನಿನ್ ಸರ ಎಲ್ ಹೋಯ್ತು ವಿಭಾ? ಅರೆ ಏನಾಯ್ತು? ಅವಳು ನಿನ್ನನ್ನೇ ಕೇಳ್ತಾ ಇದ್ದಾಳಲ್ಲ ವಿಭಾ. ಸರ ಏನಾಯ್ತು ಅಂತ ಹೇಳು. ನಾನದನ್ನೆಲ್ಲೂ ಕಳ್ಕೊಂಡಿಲ್ಲ ಅಜ್ಜಿ, ದಾನ ಮಾಡ್ಬಿಟ್ಟೆ. ದಾನ ಮಾಡ್ಬಿಟ್ಯಾ ಅಂದ್ರೆ? ಓ ಪ್ರಭಾ,
ನಿನ್ ಎರಡೇ ಸೊಸೆ ಅಷ್ಟು ಬೆಲೆ ಬಾಳೋ ಸರನಾ? ನನ್ನನ್ನ ಕ್ಷಮಿಸ್ಬೇಡಿ. ನಾನು ಸುಭಾಷ್ ಹೊರಗೆ ಹೋಗ್ತಿರೋದನ್ನ ನೋಡಿದ್ದೆ. ದೇಶದ ಬಗ್ಗೆ ಅವನ ಭಾವನೆಯನ್ನ ನೋಡಿ ನನಗವನನ್ನ ತಡೆಯೋಕಾಗ್ಲಿಲ್ಲ. ಅವನು ಬರಿಗೈಯಲ್ಲಿ ಹೋಗ್ತಿದ್ದ. ಅದಕ್ಕೆ ನಾನು ನನ್ನ ಸರನ ತೆಗೆದು ಅವನಿಗೆ ಕೊಟ್ಬಿಟ್ಟೆ. ನನ್ ಮುಖ ನೋಡಿ ಮಾತಾಡು ವಿಭಾ. ನನ್ ಕಡೆ ತಿರುಗು. ನೀನ್ ಮಾಡಿರೋ ಕೆಲ್ಸದಿಂದ ನಿನ್ಗೆ ಕಣ್ಣೆತ್ತಿ ನನ್ನ ಮುಖ ನೋಡಿ ಮಾತಾಡೋಕ್ಕೂ ಆಗ್ತಿಲ್ಲ. ನಿಂಗೆ ಸುಬಿ ಮನೆಯಿಂದ ಹೋಗ್ತಿರೋದ್ ಗೊತ್ತಿತ್ತಾ? ಅವನನ್ನ ತಡೀಲೂ ಇಲ್ಲ, ಹಾಗೆ ಯಾರಿಗೂ ಕೂಡ ಏನು ಹೇಳ್ದೆ ನೀನ್ ಇಷ್ಟೊತ್ತಿನ ಸುಮ್ನೆ ನಿಂತಿದ್ಯಾ? ಅವ್ನ್ ನಿನ್ ಸ್ವಂತ ಮಗ ಆಗಿದ್ರೆ ಹಾಗ್ ಮಾಡ್ತಿದ್ಯಾ? ಅವನಿಗೆ ಪ್ರೋತ್ಸಾಹ ಕೊಟ್ಟು ಅವನ ಅಪಾಯದಲ್ಲಿ ತಳ್ತಾ ಇದ್ಯಾ? ನೀನ್ ಏನ್ ಸಾಧಿಸೋದಕ್ಕೆ ಹೊರಟಿದ್ಯಾ ವಿಭಾ? ನಿನಗೊಂದು ತುಂಬಾ ಇಷ್ಟ ಅಂತನಾ? ನನಗಿಂತ ಹೆಚ್ಚು ಪ್ರೀತಿಸ್ತೀನಿ ಅಂತನಾ? ನನ್ನಿಂದ ತಪ್ಪಾಯ್ತು ಅಮ್ಮ. ನಾನಮ್ಮ ಆಗಿದ್ರು ನಾನು ಅವನನ್ನ ಕೋಣೆನಲ್ಲಿ ಕೂಡ್ ಹಾಕ್ತೆ. ನನಗೂ ತುಂಬಾ ದುಃಖ ಆಯ್ತು. ಹಾಗಿದ್ರು ನಾನು ಅವನನ್ನ ಕೋಣೆಲಿ ಕೂಡ್ ಹಾಕ್ತೆ. ಆದ್ರೆ ನೀನೇನ್ ಮಾಡ್ದೆ? ನೀನ್ ಅವನನ್ನ ಮನೆಯಿಂದ ಹೊರಗಡೆ ಹೋಗಕ್ ಬಿಟ್ಟೆ. ಯಾಕೆ ನೀನ್ ಹಿಂಗ್ ಮಾಡ್ದೆ? ಇವತ್ತೇನಾದ್ರೂ ಅವನು ಹೊರಗಡೆ ಹೋಗಿ ಏನಾದ್ರೂ ಅವನಿಗೆ ಹೆಚ್ಚು ಕಡಿಮೆ ಆದ್ರೆ ಆಗ ನನ್ನ ಪರಿಸ್ಥಿತಿ ಏನು? ದೇವ್ರೆ, ಸುಭಿಗೆ ಯಾವುದೇ ಅಪಾಯ ಆಗ್ತಿರೋ ಹಾಗೆ ನೋಡ್ಕೋ. ಹೇಗಿದೆಯಾ ರಾಮಚಂದ್ರ? ಬಿರುಗಳಿಂದ ಯಾವ ತೊಂದರೆನೂ ಆಗಿಲ್ವಾ? ಎಲ್ಲ ಜಗನ್ನಾಥನ ಕೃಪೆನಪ್ಪ. ಆದ್ರೆ ನನ್ನ ತಂಗಿ ಮನೆಯಲ್ಲಿ ಏನಾಯ್ತು? ತುಂಬಾನೇ ನಷ್ಟ ಆಗಿ ಹೋಗಿದೆಯಪ್ಪ. ಹೊಲ, ಗದ್ದೆ, ಗುಡಿಸ್ಲು ಎಲ್ಲಾನು. ಸರಿ, ನಾನು ಹೋಗಿ ಬರ್ತೀನಿ. ಆಯ್ತು. ರಾಮಚಂದ್ರ ಕಾಕ, ಒಂದ್ ಮೂಟೆ ಅಕ್ಕಿ ಕೊಡ್ತೀರಾ? ಇದೇನಿದು? ನೀನ್ ವಕೀಲ್ ಸಾಬ್ರ ಮಗ ತಾನೆ? ಹಾ, ಮೊದ್ಲು ನಂಗೆ ಒಂದ್ ಮೂಟೆ ಅಕ್ಕಿ ಬೇಕು. ಸರಿ, ನೀನು ಇಲ್ಲಿ ಅಂಗಡಿಗೆ ಯಾಕೆ ಬಂದಿದ್ಯಾ? ನಿನ್ ಮನೆಗೆ ಹೋಗು. ನಿಮ್ ಮನೆಗೆ ಯಾವಾಗ್ಲೂ ಅಕ್ಕಿ ಕಳಿಸ್ತೀನಲ್ಲ, ಅದರಲ್ಲೇ ಒಂದು ಮೂಟೆ ಅಕ್ಕಿನ ನಾನು ಕಳಿಸ್ತೀನಿ. ಬೇಡ ಬೇಡ, ಮನೆಗಲ್ಲ, ದಾನ ಮಾಡೋಕೆ. ನಾವು ಸ್ಕೂಲಿನ ಹುಡುಗರೆಲ್ಲ ಸೇರ್ಕೊಂಡು ದಾನಕ್ಕೆ ಸಂಗ್ರಹ ಮಾಡ್ತಾ ಇದೀವಿ. ಯಾರಿಗೆಲ್ಲ ತುಂಬಾ ಕಷ್ಟ ಇರುತ್ತೋ ಅವ್ರಿಗೆಲ್ಲ ದಾನ ಮಾಡ್ತಾ ಇದೀವಿ. ನೀವು ಆ ಅಕ್ಕಿಗೆ ದುಡ್ಡೆಷ್ಟು ಅಂತ ಹೇಳಿ, ಮಿಕ್ಕಿರೋ ದುಡ್ಡಲ್ಲಿ ಬೆಳೆನೂ ತಗೊಬೇಕು. ನನ್ನ ಹತ್ರ ಇರೋ ಇಷ್ಟು ದುಡ್ಡಲ್ಲಿ ಎಲ್ಲಾನು ಬರುತ್ತೆ ಅಲ್ವಾ? ಇದ್ರಲ್ಲಿ ಇದ್ದಿದ್ದ ದುಡ್ಡೆಲ್ಲ ಎಲ್ಲಿ ಹೋಯ್ತು? ನೋಡ್ದೆ ನಂದು, ಕೆಲವೊಂದ್ಸಲ ಹೀಗ್ ಬಿರ್ಗಾಳಿ ಬಂದ್ರೇನೆ ಲಾಭ ಆಗೋದು. ಸ್ಕೂಲು ಮುಚ್ಚಿದೆ, ಊಟನೂ ಸಿಕ್ಕಿದೆ, ನಮ್ಮೆಲ್ರ ಕೈಯಲ್ಲಿ ದುಡ್ಡು ಇದೆ. ಈಗ ನಾವು ಈ ದುಡ್ಡಿಂದ ನಿಂಬೆಹಣ್ಣು ಜ್ಯೂಸ್ ಕುಡಿಬಹುದು. ನಿಂಬೆಹಣ್ಣು ಜ್ಯೂಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ವಸ್ತುನು ತಗೊಬಹುದು. ಲೇ ಲಾಲು, ನೀನೋಗ್ ಬಾಳೆ ಎಲೆ ತಗೊಂಬ. ಒಳ್ಳೆ ಮಾಂಸದ ವಾಸನೆ ಬರ್ತಿದೆ. ಆಹಾ, ನೀನ್ ಇನ್ನೂ ಇಲ್ಲೇ ಕೂತಿದ್ಯಾ? ಬೇಗ ಹೋಗ್ ತಗೊಂಬ, ಹೋಗೋ. ಅಯ್ಯೋ, ದುಡ್ಡೆಲ್ಲ ಎಲ್ಲಿ ಹೋಯ್ತು? ನಾನು ಮನೆಗೆ ಹೋಗೋದಕ್ಕೂ ಮೊದಲು ನಂದು ಎಲ್ಲ ದುಡ್ಡನ್ನು ಇದ್ರೊಳಗಡೆನೆ ಇಟ್ಟಿದ್ದೀನಿ ಅಂದ. ಹಾಗಾದ್ರೆ ಇದ್ರಲ್ಲಿ ಇದ್ದಿದ್ದ ದುಡ್ಡೆಲ್ಲೋಯ್ತು? ಯಾರು ತಗೊಂಡ್ರು? ನಾವೆಲ್ಲ ದಾನದ ವಸ್ತುನ ಹೇಗ್ ತಗೊಂಡೋಗೋದು? ಇದ್ರರ್ಥ ನಾವೀಗ ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ. ಈಗ ಪರಿಸ್ಥಿತಿ ತುಂಬಾ ಕಷ್ಟಕ್ಕೆ ಬಂತು. ಯಾರು ತಗೊಂಡಿರ್ಬೋದು? ಕಷ್ಟದಲ್ಲಿರೋ ಜನರಿಗೆ ಸಹಾಯ ಆಗ್ಲಿ ಅಂತ ತುಂಬಾ ಜನ ದುಡ್ಡಿನ ಸಹಾಯ ಮಾಡಿದ್ರು. ಈ ದುಡ್ಡನ್ನ ಯಾರು ತಗೊಂಡು ಹೋದ್ರು? ಈ ಕೆಲಸ ಯಾರು ಮಾಡಿರ್ಬೋದು? ನಾನು ಯಾರನ್ನ ಕೇಳಿ? ಇಷ್ಟು ದುಡ್ಡನ್ನ ನಾನು
ಮತ್ತೆ ಎಲ್ಲಿಂದ ತರ್ಲಿ? ನಾವೆಲ್ಲರೂ ಒಟ್ಟಿಗೆ ಸ್ಕೂಲಿಂದ ವಾಪಸ್ ಹೊರಟಿದ್ವಲ್ಲ. ನಂದು ನಿನ್ ಮನೆಗೆ ಹೋಗಲ್ವಾ? ನೀನ್ ಹೋಗು, ನಾವ್ ಆಮೇಲೆ ಹೋಗ್ತೀವಿ. ಸರಿ ಆಯ್ತು, ಹುಷಾರು. ಓ, ಹಾಗಾದ್ರೆ ಇದ್ರಲ್ಲಿ ಇದ್ದಿದ್ದ ದುಡ್ಡನ್ನೆಲ್ಲ ನಂದುನೇ ತಗೊಂಡಿರ್ಬೇಕು. ನೀನ್ ಇನ್ನೂ ಬದಲಾಗಿಲ್ಲ ನಂದು. ನಾನೇ ತಪ್ಪು ತಿಳ್ಕೊಂಡೆ. ಅಮೂಲ್ಯ, ನಂದುನ ಇನ್ಮೇಲೆ ಯಾರು ಕೆಟ್ಟವನು ಅನ್ಬಾರ್ದು. ಅವನು ನಿಜವಾಗ್ಲೂ ತುಂಬಾ ಬದಲಾಗಿದ್ದಾನೆ. ಅವನಿಂತ ಕೆಟ್ಟ ಕೆಲಸ ಹೇಗ್ ಮಾಡೋಕ್ ಸಾಧ್ಯ? ಅವನ್ಗೇನು ಅನ್ನಿಸ್ಲಿಲ್ವಾ? ತುಂಬಾ ಜನ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ವಾ ಅವನ್ಗೆ? ಏ ಪುಟ್ಟ, ಇಷ್ಟು ದೊಡ್ಡ ಮೂಟೆನೆ ನೀನ್ ಹೇಗೋ ತಗೊಂಡೋಗ್ತೀಯಾ? ಗಾಡಿ ಏನಾರು ತಂದಿದ್ಯಾ? ನಂದು ನನ್ ಜೊತೆನೆ ಇದ್ದು ಇಂಥ ಕೆಟ್ಟ ಕೆಲಸ ಮಾಡಕ್ ಹೇಗ್ ಸಾಧ್ಯ? ನಾನು ಅಕ್ಕಿನ ನಿಮ್ ಮನೆ ಕಳಿಸ್ಲಾ? ಅಕ್ಕಿ ತಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ ರಾಮಚಂದ್ರ ಕಾಕ. ಸುಭಾಷ್, ಏನಾಯ್ತು? ನೀನಿಲ್ಲಿ? ಅದು ನಾನು ನಂದು ಮನೆಗೆ ಹೋಗಿದ್ದೆ. ಅವರಲ್ಲಿ ಸುಭಾಷ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಮೆಸ್ಟ್ರೆ, ಮೊದ್ಲು ಅವನು ನನ್ನ ಹತ್ರ ದುಡ್ಡು ಕೊಟ್ಟು ಅಕ್ಕಿ ತಗೋತೀನಿ ಅಂದ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಹಾಗೆ ಹೊರಟು ನಿಂತಿದ್ದಾನೆ ನೋಡಿ. ಸುಭಾಷ್, ಏನಾಯ್ತು ಅಂತ ಹೇಳು. ನಾವು ಸಂಗ್ರಹ ಮಾಡಿರೋ ದುಡ್ಡಲ್ಲಿ ಅಕ್ಕಿ ಬೇಳೆ ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಬಂದ್ ನೋಡಿದ್ರೆ ದುಡ್ಡೇ ಇಲ್ಲ. ದುಡ್ಡೆಲ್ಲ ತಗೊಂಡ್ ಬರೀ ಕಲ್ಲಿಟ್ಟಿದ್ದಾರೆ. ಓ, ಇದ್ರ ಅರ್ಥ ಯಾರೋ ಇದರಿಂದ ಎಲ್ಲ ದುಡ್ಡನ್ನು ತಗೊಂಡಿದ್ದಾರೆ. ಆದ್ರೆ ನಮ್ಮನ್ ಬಿಟ್ರೆ ಇದರಲ್ಲಿ ದುಡ್ಡಿರೋ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ವಾ?